ಜಿಪಿಎನಲ್ಲಿ ಮತ್ತೊಂದು ಮಹಾನ್ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ. ARO ಒಬ್ಬರ ಹಣದಾಹಕ್ಕೆ ಪಾಲಿಕೆ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ದಲ್ಲದೆ ಅಕ್ರಮವಾಗಿ ನಿರ್ಮಾಣವಾಗಿರೋ ಲೇಔಟ್ಗೆ ಖಾತಾ ನೀಡಲಾಗಿದೆ. ಇದೀಗ ಆ ಅಧಿಕಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದ್ದು, ತಪ್ಪು ಮಾಡಿರೋ ಅಧಿಕಾರಿ ಎದೆಯಲ್ಲೀಗ ನಡುಕ ಶುರುವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಭಾವಿ ಸಚಿವರ ಆಪ್ತನ ವಿರುದ್ಧ ಇದೀಗ ಭೂ ಕಬಳಿಕೆ ಆರೋಪ. ಅನಧಿಕೃತ ಬಡಾವಣೆಗೆ ಅಕ್ರಮವಾಗಿ ಖಾತಾ ಕೊಟ್ರ ARO. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನದಲ್ಲಿರೋ ಅಧಿಕಾರಿಗಳ ಮತ್ತೊಂದು ಲಂಚಾವತಾರ ಬಟಾಬಯಲಾಗಿದೆ. ಹಣದಾಸೆಗೆ ಬಿದ್ದ ಅಧಿಕಾರಿಯೊಬ್ಬರು ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರಂತೆ. ಮಾಜಿ ಸಚಿವರ ಆಪ್ತನಿಗಾಗಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಅಕ್ರಮವಾಗಿ ಖಾತಾ ಮಾಡಿಕೊಟ್ಟಿರುವ ಗಂಭೀರ ಆರೋಪವನ್ನ ಹೇರೋಹಳ್ಳಿ ಉಪವಿಭಾಗದ ARO ಮಂಜುಳಾ ಎದುರಿಸುತ್ತಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 56/1ರಲ್ಲಿ ಸುಮಾರು 4 ಎಕರೆ 20 ಗುಂಟೆ ಜಮೀನು ವಿವಾದದಲ್ಲಿದೆ. ಸದ್ಯ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದ್ರು. ಮಾಜಿ ಸಚಿವ ST ಸೋಮಶೇಖರ್ ಅವರ ಆಪ್ತ ಅಶ್ವಥ್ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿ ಅಕ್ರಮವಾಗಿ ಬಡಾವಣೆ ನಿರ್ಮಿಸಲಾಗಿದೆ. BDAನಿಂದ ನಕ್ಷೆ ಮಂಜೂರಾತಿ ಪಡೆಯದೆ ನಿರ್ಮಿಸಿರೋ ಬಡಾವಣೆಗೆ ಅಕ್ರಮದ ಕೇಂದ್ರ ಬಿಂದುವಾಗಿರೋ ಹೇರೋಹಳ್ಳಿ ಉಪವಿಭಾಗದ ARO ಮಂಜುಳಾ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದು ಖಾತಾ ಮಾಡಿಕೊಟ್ಟಿದ್ದಾರಂತೆ. ಆ ಹೇರೋಹಳ್ಳಿ ಉಪವಿಭಾಗದ ಸಹಾಯಕ ಕಂದಾಯಾಧಿಕಾರಿ ಶ್ರೀಮತಿ ಮಂಜುಳಾರವರು AROಗಳಿಗಿರ್ತಕ್ಕಂಥ ಆನ್ಲೈನ್ನಲ್ಲಿ ಅವರು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ, ಯಾಕೆಂದರೆ ಬುಕ್ಗಳನ್ನು A-ವಹಿ ಪುಸ್ತಕಗಳನ್ನು ಸ್ಕ್ಯಾನಿಂಗ್ ಮಾಡುವಂಥ ಅವಕಾಶ ಅವ್ರಿಗಿರ್ತದೆ. ಆ ಸ್ಕ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಖಾಲಿ ಇರ್ತಕ್ಕಂಥ ಹಾಳೆಗಳಲ್ಲಿ ಮತ್ತು ಹಾಳೆಗಳಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಳಗಳಲ್ಲಿ ನಕಲಿ EPID ದಾಖಲೆಗಳನ್ನು ಅಲ್ಲಿ ಸೃಷ್ಟಿ ಮಾಡಿ ಅದ್ರ ಜೊತೆಗೆ ಈ ಒಂದು 50 ಸ್ವತ್ತುಗಳಿಗೆ ಖಾತಾಗಳನ್ನು ಖಾತಾಗಳನ್ನು ಕ್ವಾಲಿಟಿ ಚೆಕ್ಕಿಂಗ್ ಅನ್ನೋ ಒಂದು ಏನು ತಿದ್ದುಪಡಿ ಮಾಡುವಂಥ ಎಡಿಟ್ ಮಾಡೋ ಒಂದು ಸೌಲಭ್ಯ AROಗಳು ಮಾತ್ರ ಇರುತ್ತೆ. ಅದರ ದುರ್ಬಳಕೆ ಮಾಡಿಕೊಂಡು ನಿಯಮದ ಪ್ರಕಾರ ಎಕರೆಗಟ್ಟಲೆ ಇರುವ ಜಮೀನಿಗೆ ಪ್ರತ್ಯೇಕವಾಗಿ ಖಾತಾ ಮಾಡಿಕೊಡುವಂತಿಲ್ಲ. ಹೇಗಿದ್ರೂ ಮಂಜುಳಾ ದಾಖಲೆಗಳನ್ನ ಕ್ವಾಲಿಟಿ ಚೆಕ್ಕಿಂಗ್ ಹೆಸರಿನಲ್ಲಿ ತಿದ್ದಿ 235 ಕೋಟಿ ಬೆಲೆ ಬಾಳುವ ಜಾಗದಲ್ಲಿ ಅಕ್ರಮವಾಗಿ 50 ಖಾತಾ ಮಾಡಿಕೊಟ್ಟಿದ್ದಾರೆ ಅಂತ ರಮೇಶ್ ಆರೋಪಿಸಿದ್ದಾರೆ. ನಿಯಮದ ಪ್ರಕಾರ ಖಾತಾ ಮಾಡಬೇಕಾದ್ರೆ ಪ್ರತಿ ಚದರ್ ಮೀಟರ್ಗೆ 250 ರೂಪಾಯಿಯಂತೆ ಸುಧಾರಣಾ ಶುಲ್ಕ ಕಟ್ಟಿಸಿಕೊಳ್ಳಬೇಕಿತ್ತು. ಆದರೆ ಅದನ್ನು ಕಟ್ಟಿಸಿಕೊಳ್ಳದೆ ಬೊಕ್ಕಸಕ್ಕೆ ಹತ್ತತ್ರ 10 ಕೋಟಿ ನಷ್ಟ ಉಂಟು ಮಾಡಿದ್ದಾರಂತೆ. ಇಂಡಿವಿಜುವಲ್ ಖಾತಾ ಮಾಡ್ಲಿಕ್ಕೆ ಬರಲ್ಲ, ಶುದ್ಧ ಕ್ರಯಪತ್ರಗಳಿಲ್ಲ, ಖಾತಾ ಮಾಡೋಕ್ಕೆ ಬರಲ್ಲ, ಶುದ್ಧ ಕ್ರಯಪತ್ರಗಳಿಲ್ಲದೆ ಇರೋವಂಥದ್ದು. BDAಯಿಂದ ಬಡಾವಣೆ ಅನುಮೋದನೆ ನಕ್ಷೆ ಮಂಜೂರಾತಿ ಪಡೆದಿಲ್ಲ, ಅದಕ್ಕೂ ಮಾಡೋಕ್ಕೆ ಬರೋದಿಲ್ಲ. 4ನೇದು ನ್ಯಾಯಾಲಯದಲ್ಲಿ ಹಗರಣ ಇದು ಪ್ರಕರಣ ಇದು ವಿಚಾರಣಾ ಹಂತದಲ್ಲಿದೆ, ಅದಕ್ಕೆ ಖಾತಾ ಮಾಡಲಿಕ್ಕೆ ಬರಲ್ಲ. ಹೀಗಿದ್ದರೂ ಕೂಡ 2 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಲಂಚವನ್ನು ಕಿಕ್ ಬ್ಯಾಕನ್ನು ಪಡೆದು ಶ್ರೀಮತಿ ಮಂಜುಳಾರವರು ಮೇಲಧಿಕಾರಿಗಳ ಅನುಮೋದನೆಯನ್ನು ಪಡ್ಕೊಳ್ಳದೆ DC ಅವ್ರದ್ದು, JC ಅವ್ರದ್ದು ಮತ್ತು ಅಡಿಷನಲ್ ಕಮಿಷನರ್ ರೆವಿನ್ಯೂ ಅಂತೇನು ಇವತ್ತು ಒಂದು ಕಾರ್ಪೊರೇಷನ್ಗೆ ಇದ್ದಾರೆ, ಅವರ ಅನುಮತಿಯನ್ನು ನಿಯಮಾನುಸಾರ ಪಡ್ಕೋಬೇಕಾಯ್ತು. ಅದು ಯಾವುದನ್ನು ಪಡ್ಕೊಳ್ಳದೆ ಸದ್ಯ ನಕಲಿ ವ್ಯಕ್ತಿ ಸೃಷ್ಟಿಸಿ ದಾಖಲೆಗಳನ್ನು ಸಿದ್ಧಪಡಿಸಿರೋ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ NR ರಮೇಶ್ ಲೋಕಾಯುಕ್ತಕ್ಕೆ ಹಾಗೂ JBA ಮುಖ್ಯ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಬಡವರಿಗೆ ಖಾತೆ ಮಾಡಿಕೊಡೋಕೆ ಅಲೆದಾಡಿಸುವ ಅಧಿಕಾರಿಗಳು ಪ್ರಭಾವಿಗಳಿಗೆ ಕಾನೂನನ್ನೇ ಬರೆದು ಕೊಡ್ತಿರೋದು ಎಷ್ಟು ಸರಿಯಲ್ವಾ? ಈ ಅಕ್ರಮ ಖಾತಾ ದಂಧೆ ಹಿಂದೆ ಯಾರ್ಯಾರ ಕೈವಾಡವಿದೆ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.